ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಕಂದಹಳ್ಳಿ ಮಾದೇಶ್ವರ ದೇವಸ್ಥಾನದಲ್ಲಿ ಗುರುವಾರ ಜರುಗುವ ಭೀಮನ ಅಮಾವಾಸ್ಯೆ ಜಾತ್ರಾ ಮಹೋತ್ಸವ ಹಿನ್ನೆಲೆ ಯಳಂದೂರು ಸಬ್ ಇನ್ಸ್ಪೆಕ್ಟರ್ ಆಕಾಶ್ ಹಾಗೂ ಸಿಬ್ಬಂದಿಗಳು ದೇವಸ್ಥಾನಕ್ಕೆ ಭೇಟಿ ನೀಡಿ ಭಕ್ತರಿಗೆ ಅನುಕೂಲವಾಗುವಂತೆ ಕೈಗೊಂಡಿರುವ ಮುಂಜಾಗ್ರತಾ ಕ್ರಮಗಳಿಂದ ವೀಕ್ಷಣೆ ಮಾಡಿದರು. ನಂತರ ದೇವಸ್ಥಾನ ಸಮಿತಿಯ ಸದಸ್ಯರೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಜಾತ್ರಾ ಮಹೋತ್ಸವ ಸುಸೂತ್ರವಾಗಿ ನಡೆಯಲು ಬೇಕಾದ ಸಲಹೆ ಸೂಚನೆಗಳನ್ನ ಪಡೆದು ನಿಮ್ಮೊಂದಿಗೆ ಪೊಲೀಸ್ ಇಲಾಖೆ ಯಾವಾಗಲೂ ಇದೆ, ತಾವು ಕೂಡ ಸಹಕರಿಸಿ ಭಕ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದೆ ಜಾತ್ರೆ ನಡೆಯಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಸತೀಶ್, ರಂಗಸ್ವಾಮಿ ಹಾಗೂ ಮಾದೇಶ್ವರ ದೇವಸ್ಥಾನ ಸಮಿತಿ ಸದಸ್ಯರು ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಕಂದಳ್ಳಿ ಗ್ರಾಮದಲ್ಲಿ ಮಾದೇಶ್ವರ ದೇವಸ್ಥಾನದ ಆವರಣದಲ್ಲಿ ಪೂರ್ವಭಾವಿ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಯಳಂದೂರು ಪೊಲೀಸ್ ಆರಕ್ಷಕ ಉಪನಿರೀಕ್ಷಕರಾದ ಶ್ರೀ ಆಕಾಶ್ ಸರ್ ಅವರಿಗೆ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಸ್ವಾಗತ. ಹಾಗೆ ಈ ಸಭೆಗೆ ಆಗಮಿಸಿರುವಂತಹ ಈ ಗ್ರಾಮದ ಈ ಸಮಿತಿಯ ಎಲ್ಲ ಮುಖಂಡರಿಗೂ ಮಹೋದಯಗಳಿಗೂ ಮತ್ತು ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತೇವೆ. ಮತ್ತು ಸಾಹೇಬರು ಎಲ್ಲ ಕಡೆ ನೋಡಿದ್ದಾರೆ, ಪ್ರತಿ ವರ್ಷ ಯಾವುದೇ ರೀತಿ ಅಹಿತಕರ ಘಟನೆಗಳಾಗಿಲ್ಲ. ನಾವು ಇದು 4ನೇ ವರ್ಷ ನಮಗೆ ಹೇಳಿದರೆ ಸಹಕಾರ ಕೊಟ್ಟಿದ್ರೆ ಚೆನ್ನಾಗಿ, ಈ ವರ್ಷವೂ ಕೂಡ ಅದೇ ರೀತಿ ಸಹಕಾರ ಕೊಡಿ, ಸ್ವಲ್ಪ ಜನ ಜಾಸ್ತಿ ಆಗ್ತಾರೆ ಅಂತ ಹೇಳಿದ್ರು. ಸಂತೆಮರಳಲ್ಲಿ ಬಫೆ ಸಿಸ್ಟಮ್ ಮಾಡಿರೋದ್ರಿಂದ ಅಲ್ಲಿ ಜನಗಳೆಲ್ಲ ಇಲ್ಲಿಗೆ ಬರ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ನಿಮ್ಮ ಕಡೆಯಿಂದ ಸ್ವಯಂ ಸೇವಕರು ಇದ್ದರೆ ನಮಗೂ ಸ್ವಲ್ಪ ಯಾಕೆ ಅಂದರೆ ಮಹೇಶ್ವರ ಬೆಟ್ಟದಲ್ಲೂ ಇದೆ ಭೀಮನ ಅಮಾವಾಸ್ಯೆಗೆ ಎಲ್ಲ ಪೊಲೀಸ್ನವ್ರನ್ನೆಲ್ಲ ಅಲ್ಲಿ ಕರೆಸ್ಕೊಡ್ತಾರೆ. ಮತ್ತು ಸಂತೆಮರಳಲ್ಲಿ ಇರುತ್ತೆ, ಎಲ್ಲ ಕಡೆ ಬಂದು ಬರ್ತಿರೋದ್ರಿಂದ ಸ್ವಲ್ಪ ಮೀನುಗಳು ನಮಗೆ ಸಾಲ್ಟೇಜ್ ಆಗುತ್ತೆ. ಅದರಿಂದ ನೀವು ಕೂಡ ಸ್ವಲ್ಪ ಸಹಕಾರ ಕೊಟ್ಟರೆ ಸ್ವಲ್ಪ ಅನುಕೂಲ. ಕಂಡು ಬಂದರೆ ಊರಿನ ವರ್ಷದಲ್ಲಿ
ಥರ ಏನಾದ್ರು ಸತಿ ಬೈಕ್ ಆಗಿದೆ ಯಾರಾದರೂ ಪೊಲೀಸ್ ಬಂದಿದ್ರೆ ಅವ್ರಿಗೆ ಅನುಮಾನ ಹಂಗೆ ಹೇಳಿ ಸ್ವಲ್ಪ ನಿಮ್ಮ ಹುಡುಗರಿಗೆ ನಿಮ್ಮ ಊರವ್ರಿಗೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.